ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಆಲ್ ಡೂಯಿಂಗ್ ಗುಡ್ ಅಂತ. ನಾವೀಗ ಗುರುವಾರ ಹೋಗ್ತಾ ಇದ್ದೀವಿ. ಟೈಮ್ ಬಂದು 4:30 ಆಗಿದೆ. ಸೊ ನಾನು 3 o'clockಗೆ ಎದ್ದು ತಲೆ ಸ್ನಾನ ಎಲ್ಲ ಮಾಡಿ ಕೆಳಗಡೆ ಕಸ ಎಲ್ಲ ಹೊಡೆದು ಕೊಟ್ಟು ಬಂದೆ. ಅಮ್ಮನೆಲ್ಲ ಹೊರಿಸಿದ್ರು. ಮತ್ತು ತಲೆ ಸ್ನಾನ ಎಲ್ಲ ಮಾಡಿ ಧ್ವನಿ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಅವಳನ್ನ ಮಲಗಿಸ್ದೆ. ಈಗ ನಾನು ರೆಡಿಯಾಗಿ ಆಯಿತು. ಇನ್ನು ನಾವು ಹೊರಡುವ. ಮೋಸ್ಟ್ಲಿ ಕ್ಯೂ ಇರುತ್ತೆ ಅನ್ಸುತ್ತೆ. ಅಲ್ಲಿ ಹೋಗಿ ನೋಡಬೇಕು ರಶ್ ಎಷ್ಟಿದೆ, ಕ್ಯೂ ಎಷ್ಟಿದೆ ಅಂತ ನೋಡಿಕೊಂಡು ಏನು ಮಾಡೋದು ಅಂತ ಡಿಸೈಡ್ ಮಾಡಬೇಕು. ಲೈಕ್ ಸ್ಪೆಷಲ್ ಎಂಟ್ರಿ ತೆಗಿಬೇಕಾ, ಏನು ಮಾಡಬೇಕು ಅಂತ ನೋಡುವ. ಸೊ ನಾವು ಲೆಟ್ಸ್ ಗೆಟ್ ಗೋಯಿಂಗ್. ಸೊ ದಿಸ್ ದ ಡ್ರೆಸ್ ಐ ಆಮ್ ವೇರಿಂಗ್. ವೈಟ್ ಪ್ಯಾಂಟ್ ಮತ್ತು ವೈಟ್ ಕುರ್ತಿ. ಧ್ವನಿ ರೆಡಿಯಾಗಿ ನಿದ್ದೆ ಮಾಡಿ ಆಯಿತು. ಸೊ ಇನ್ನು ಅಮ್ಮ ದೀಪ ಹಚ್ತಿದ್ದಾರೆ, ಇನ್ನು ಹೊರಡೋದಷ್ಟೇ. ಧ್ವನಿ ಇನ್ನೂ ಎದ್ದಿಲ್ಲ. ಹೋಗೋ ಟೈಮಲ್ಲಿ ಏನು ಕರ್ಕೊಂಡು ಹೋಗೋ ಅಂತ ಹೊರಡುವ ಕಾರ್ ಸ್ಟಾರ್ಟ್ ಆಗುವಾಗ ಕರ್ಕೊಂಡು ಹೋಗೋಣ ಅಂತ. ಇನ್ನು ಅಪ್ಪ ರೆಡಿ ಆಗ್ತಿದ್ದಾರೆ, ಅಮ್ಮ ದೀಪ ಹಚ್ತಾ ಇದ್ದಾರೆ. ರೆಡಿ ಆದರೂ ಇನ್ನೂ ಬೆಳಕಂತೂ ಆಗಿಲ್ಲ, ಕತ್ಲೇ ಇದೆ. ಅಮ್ಮ ರೆಡಿ ಆಯಿತು. ಧ್ವನಿ ಇನ್ನೊಂದು ಮಲಗಿದ್ದಾಳೆ. ನಾವು ಹೊರಟ್ವಿ. ಎಷ್ಟು ಗಂಟೆ ಅಪ್ಪಪ್ಪು ಇಲ್ಲಿಂದ? ಎಷ್ಟೊತ್ತು ಬೇಕು? 1 hour 45 minutes. 1 hour. ಸೊ 1 hour ಸಾಕು ರೀಚ್. ಅಪ್ಪ ಗೇಟ್ ಹಾಕ್ತಾ ಇದ್ದಾರೆ. ಗುರುವಾರ ರೀಚ್ ಆದ್ವಿ. ಒಂದು ಕಾಫಿ ಕುಡಿಯೋ ಅಂತ ಇಲ್ಲಿ ಸ್ಟಾಪ್ ಮಾಡಿದ್ವಿ. ದೇವಸ್ಥಾನದಲ್ಲಿ ಮತ್ತೆ ಲೇಟ್ ಆಗುತ್ತೆ. ಕಾಫಿ ಕುಡಿದು ಹೋಗೋಣ. ಸೊ ಹಾಗೆ ಗುರುವಾಯೂರ್ ದರ್ಶನ ಎಲ್ಲ ಮುಗೀತು. ನಾವು ದೇವಸ್ಥಾನದೊಳಗೆ ಹೋದಾಗ ಸಿಕ್ಕಾಪಟ್ಟೆ ಕ್ಯೂ ಇತ್ತು. ಸೊ ನಾವು ಡಿಸೈಡ್ ಮಾಡಿದ್ವಿ ಮಗು ನಿಂತ್ಕೊಂಡು ಕ್ಯೂ ಅಲ್ಲಿ ಹೋಗೋಕ್ಕಾಗಲ್ಲ ಅಂತ. ಆ್ಯಂಡ್ ಹೇಗಿದ್ರು ನಾವು ಒಳಗೆ ಹೋಗಲೇಬೇಕಾಗಿತ್ತು. ಹಾಗಾಗಿ ಟಿಕೆಟ್ ತೊಗೊಂಡು ಒಳಗೆ ಹೋದ್ವಿ. ಪರ್ ಹೆಡ್ 1000 rupees. ನಾವು 4 ಜನ ಇದ್ವಿ. ಸೊ ಹಾಗಾಗಿ 4,000 ಕೊಟ್ಟು ಒಳಗೆ ಹೋದ್ವಿ. ಒಳಗೆ ಹೋಗಿ ತುಂಬ ಟೈಮ್ ಇತ್ತು ನಮಗೆ. ಒಂದು 3-4 ಗಂಟೆ ನಾವು ಟೆಂಪಲ್ ಒಳಗೆ ಇದ್ವಿ. ಅಲ್ಲಿ ಮೆರವಣಿಗೆ ಎಲ್ಲ ನೋಡಿಕೊಂಡು ಆರಾಮಾಗಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ನಾವು ಹೊರಗಡೆ ಬಂದ್ವಿ. ಆ್ಯಂಡ್ ಅಲ್ಲಿಂದ ನಾವು ಮಮ್ಮಿಯೂರಿಗೆ ಹೋದ್ವಿ. ಅಲ್ಲಿ ನೆಕ್ಸ್ಟ್ ದರ್ಶನ ಸ್ಟಾರ್ಟ್ ಆಯಿತು. ಈ ಶಿವ, ವಿಷ್ಣು, ಸುಬ್ರಹ್ಮಣ್ಯ ಸ್ವಾಮಿ, ಅಯ್ಯಪ್ಪ ಸ್ವಾಮಿ ಮತ್ತು ಗಣಪತಿ ಸ್ವಾಮಿ ಅವರೆಲ್ಲರೂ ಇದ್ದಾರೆ. ಗೊತ್ತಾಯ್ತಾ? ಪಿಕಾಚು. ಇಲ್ಲಿ ಭಗವತಿ ದೇವಿದು ದೇವಸ್ಥಾನ. ಇನ್ನು ಒಳಗಡೆ ಎಲ್ಲ ನಾವು ದರ್ಶನ ಮಾಡ್ಕೊಂಡು ಬಂದಾಯಿತು. ಹೊರಡೋದು.
ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್. ಹಾಗೆ ನಾವು ಗುರುವಾರದಿಂದ ವಾಪಸ್ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಏನೋ ಆ್ಯಕ್ಚುಲಿ ವೀಡಿಯೋ ಎಂಡ್ ಮಾಡೋಣ ಅಂತ ನನಗೆ ನೆನಪಾಯಿತು. ಸೊ ಹಾಗಾಗಿ ನಾವು 4:45 ಹಾಗೆ ಹೊರಟ್ವಿ ಇಲ್ಲಿಂದ. 5:15 5:45 ಆಗುವಾಗ ನಾವು ದೇವಸ್ಥಾನ ರೀಚ್ ಆದ್ವಿ. ದೇವಸ್ಥಾನ ರೀಚ್ ಆಗುವಾಗ ಸಿಕ್ಕಾಪಟ್ಟೆ ರಶ್ ಇತ್ತು, ಕ್ಯೂ ಅಲ್ಲಿ ನಿಂತ್ಕೊಳ್ಬೇಕಿತ್ತು. ಮತ್ತು ಧ್ವನಿನ ಎತ್ಕೊಂಡು ಕ್ಯೂ ಅಲ್ಲೆಲ್ಲ ನಿಂತ್ಕೊಳ್ಳೋದು ಇಸ್ ಅ ಟಾಸ್ಕ್ ಅಂತ ಹೇಳಿ ನಾವು ಸ್ಪೆಷಲ್ ಟಿಕೆಟ್ನ ತೊಗೊಂಡ್ವಿ. ಒಬ್ಬರಿಗೆ 1000 ರೂಪೀಸ್. ಹಾಗೆ 4 ಜನ ಹೋಗಿದ್ದು, ನಾನು, ಅಮ್ಮ, ಅಪ್ಪ ಮತ್ತು ಅಪ್ಪು. ಹಾಗೆ 4 ಮೆಂಬರ್ಸಿಗೆ 4000 ಕೊಟ್ಟು ನಾವು ಸ್ಪೆಷಲ್ ಟಿಕೆಟ್ ಇಟ್ಕೊಂಡು ಡೈರೆಕ್ಟ್ ದೇವಸ್ಥಾನದೊಳಗೆ ಹೋಗಿದ್ದು. ಸೊ ಹೋಗಿ ಪೂಜೆ ಎಲ್ಲ ಮಾಡಿಕೊಂಡು ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲಿಂದ ನಾವು ಮಮ್ಮಿಯೂರಿಗೆ ಬಂದ್ವಿ. ಅಲ್ಲೂ ಶಿವಂದು ದರ್ಶನ ಎಲ್ಲ ಮಾಡಿಕೊಂಡು ವಾಪಸ್ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮನೆಗೆ ಬಂದ್ವಿ. ಸೂಪರಾಗಿತ್ತು. ಇವತ್ತು ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು. ಲೈಕ್ 6 ಗಂಟೆ ಆಗುವಷ್ಟರಲ್ಲಿ ನಾವು ಒಳಗಡೆ ಹೋಗಿದ್ವಿ. 6 ಗಂಟೆಗೆ ನಾವು ಒಳಗೆ ಹೋಗಿ 9 ಗಂಟೆ ತನಕ 9:30 10 ಗಂಟೆ ತನಕ ಒಳಗೆ ಇದ್ವಿ. ಫುಲ್ಲಲ್ಲಿ ಇದೆಲ್ಲ ಇತ್ತು, ಏನೋ ದೇವ್ರದ್ದು ಮೆರವಣಿಗೆ ಎಲ್ಲ ಮಾಡ್ತಾಯಿದ್ರು ದೇವಸ್ಥಾನ ಸುತ್ತ ಆನೆ ಮೇಲೆ ಇಟ್ಕೊಂಡು. ಸೊ ಅದನ್ನೆಲ್ಲ ನೋಡಿ ಭಜನೆದೆಲ್ಲ ಒಂದು ಟೀಮ್ ಇತ್ತು, ಅವ್ರ ಜೊತೆ ಸ್ವಲ್ಪ ಭಜನೆ ಎಲ್ಲ ಮಾಡಿಕೊಂಡು ಹರೇ ರಾಮ ಹರೇ ಕೃಷ್ಣ ಭಜನೆ ಎಲ್ಲ ಮಾಡಿಕೊಂಡು ಅಲ್ಲಿಂದ ನಾನು 11 ರೌಂಡ್ ಹಾಕ್ತೀನಿ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಹೋಗಿದ್ದು. ಸೊ ಹಾಗಾಗಿ 11 ಸುತ್ತು ದೇವ್ರದ್ದು ಸುತ್ತು 11 ರೌಂಡ್ ಹಾಕಿ ಪ್ರಸಾದ ಎಲ್ಲ ತೊಗೊಂಡು ಹೊರಗಡೆ ಬಂದ್ವಿ. ಚೆನ್ನಾಗಿತ್ತು. ಸಮಾಧಾನವಾಗಿ ಹೋಗಿ ಸಮಾಧಾನವಾಗಿ ಬಂದ್ವಿ. ಒಂದು ಪೀಸ್ ನನಗೆ ಅಲ್ಲಿ ಹೋಗಿ ಬಂದರೆ. ಸೊ ಹಾಗಾಗಿ ಇದಾಗಿತ್ತು. ಆ್ಯಂಡ್ ಸೊ ಗುರುವಾರ ಒಳಗಡೆ ಫೋನ್ ಬಿಡೋದಿಲ್ಲ, ಅಂದರೆ ಲಾಕರಲ್ಲಿ ಇಟ್ಟು ಹೋಗಬೇಕು. ಸೊ ನಾವಿನ್ನು ಲಾಕರಲ್ಲಿ ಇಡೋದೆಲ್ಲ ಏನು ಬೇಡ ಅಂತ ಹೇಳಿ ಎಲ್ಲ ಫೋನ್ಸ್ ಎಲ್ಲ ಕಾರಲ್ಲೇ ಇಟ್ಟು ಹೋಗಿದ್ವಿ. ಸೊ ಹಾಗಾಗಿ ನನಗೆ ಒಳಗಡೆದು ಕ್ಲಿಪ್ಸ್ ಏನೂ ತೊಗೊಳಕ್ಕಾಗಿಲ್ಲ. 1-2 ಫೋಟೋಸ್ ಏನೋ ತೊಗೊಂಡ್ವಿ ಅಷ್ಟೇ. ಸೊ ಹಾಗಾಗಿ ಅದನ್ನೆಲ್ಲ ನಾನು ಆ್ಯಡ್ ಮಾಡ್ತೀನಿ ಬ್ಲಾಗಲ್ಲಿ. ಹಾಗೆ ದರ್ಶನ ಆಯಿತು, ಚೆನ್ನಾಗಾಯಿತು, ಸೂಪರ್ ಆಗಾಯಿತು. ಸೊ ಇದಾಗಿತ್ತು ಗುರುವಾರದ್ದು ಬ್ಲಾಗ್. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಟಯರ್ಡ್ ಆಗಿದೆ. ಥ್ಯಾಂಕ್ ಯು. ಟಾಟಾ ಬಾಯ್. ಸಿ ಯು. ಲಾಟ್ಸ್ ಆಫ್ ಲವ್.